ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ನಟಿ ಅಂತ ಹೇಳ್ಬೋದು. ಸದ್ಯ ನಟಿ ಬಗ್ಗೆ ಬಂದಿರೋದು ಅಗತ್ಯಕರದ ವಿಚಾರ ಅಂತ ಹೇಳ್ಬೋದು. ಹಾಗಾದ್ರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಾವು ನೋವುಗಳು ಆಗ್ತಾ ಇರೋದು, ಕೆಲವರು ಸಿನಿಮಾದ ರಂಗದಿಂದ ದೂರನೇ ಉಳಿಯುವಂಥದ್ದು ಹೀಗೆ ಆಗ್ತದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಚಿತ್ರರಂಗದಲ್ಲಿ ಇತ್ತೀಚೆಗೆ ಹಿರಿಯ ಕಲಾವಿದರಿಂದ ಅವಕಾಶಗಳ ಇಲ್ದಂಗೆ ಆಗಿರುವಂಥದ್ದು ಇವೆಲ್ಲ ನಿಮಗೆ ಗೊತ್ತಿರೋಂಥದ್ದೇ. ಈಗ ಇದೇ ಸಾಲಿನಲ್ಲಿ ಸಿನಿಮಾ ರಂಗದಿಂದ 25 ವರ್ಷಗಳಿಂದ ದೂರ ಉಳಿದಿರುವಂಥ ನಟಿ ಭಾನುಪ್ರಿಯ ಅವರು ಸಿನಿಮಾ ರಂಗದಲ್ಲಿ ಇನ್ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂತಂದರೆ ನಟಿ ಭಾನುಪ್ರಿಯ ಅವರು ಕದಂಬ ಇರ್ಬೋದು, ಒಳ್ಳೊಳ್ಳೆ ಸಿನಿಮಾ, ಸಿಂಹಾದ್ರಿ ಸಿಂಹ ಇರ್ಬೋದು, ವಿಷ್ಣುವರ್ಧನ ಜೊತೆ ಅತಿ ಹೆಚ್ಚಾಗಿ ಬಣ್ಣ ಹಚ್ಚಿದಂಥ ನಟಿ ಅಂತಲೂ ಕೂಡ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ನಟಿ ಇನ್ನೂ ಇಲ್ಲ ಅಂತ ಹೇಳೋದು ಆಘಾತಕಾರಿ. ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ಈ ಕಲಾವಿದ ನಟಿ ಇದೀಗ ನಿಜಕ್ಕೂ ರೀತಿ ಶಾಕಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ಇತ್ತೀಚೆಗೆ ಪತಿಯವರ ಸಾವು ಕೂಡ ಆಗಿತ್ತು. ಭಾನುಪ್ರಿಯ ಅವರ ಪತಿಯವರ ಸಾವಾದ ನಂತರ ಅವರು ಸಂಪೂರ್ಣವಾಗಿ ಎಲ್ಲದೂ ನೆನಪಿನ ಶಕ್ತಿಯನ್ನು ಕಳೆದುಕೊಂಡ್ರು. ಹೀಗಾಗಿ ಸಿನಿಮಾ ರಂಗದಿಂದ ದೂರ ಉಳಿಲೇಬೇಕಾದ ಅನಿವಾರ್ಯತೆ ಉಳಿದು ಇನ್ನಿಲ್ಲ.